ವಿದ್ಯಾರ್ಥಿಗಳೇ 2ನೇ ತರಗತಿ ಗಣಿತ ಪಾಠ. ಅದರಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಎನ್ನುವ ಪಾಠದ ಅಭ್ಯಾಸ 9.2ರ 2ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 2ನೇ ಲೆಕ್ಕ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ಮೊದಲನೇ ಲೆಕ್ಕ 7/24 ಮೈನಸ್ 17/36 ಅಂತ. ಈಗ 24 ಮತ್ತು 36ರ ಲಾಸಹವನ್ನು ಕಂಡುಹಿಡಿಯೋಣ. ಸೊ ಇದನ್ನು ಹೇಗೆ ಕಂಡುಹಿಡಿತಾರೆ ಅಂತಂದರೆ, ಈಗ ನಾವು 24 ಮತ್ತು 36ರನ್ನು ಅಪವರ್ತನ ರೀತಿಯಲ್ಲಿ ಬರ್ಕೊಳ್ತಾ ಹೋಗೋಣ. ಅಪವರ್ತನ ವಿಧಾನದಲ್ಲಿ ನಾವು ಮಾಡ್ಕೊತ ಇದರ ಲಾಸಹವನ್ನು ಕಂಡುಹಿಡಿಯೋಣ. 2ರಿಂದ ಹೋಗುತ್ತೆ ನೋಡಿ. 2 12 ನೆಕ್ಸ್ಟ್ 2 1 2 8 ಅಂದರೆ 18 ಮತ್ತು 2ರಿಂದ ಮಾಡೋಣ. 2 6 ಮತ್ತು 2 9. ಈಗ 3ರಿಂದ ಮಾಡೋಣ. 3 2 3 3. ಸೊ ಈಗ ಇವನ್ನೆಲ್ಲವನ್ನು ಗುಣಿಸ್ಕೊಂಬಿಡೋಣ. 2 ಇಂಟು 2 ಇಂಟು 3 ಇಂಟು 2 ಇಂಟು 3 ಇದನ್ನೆಲ್ಲ ಗುಣಿಸ್ಕೊಳೋಣ. ಇಲ್ಲಿ 2 2 4, 4 3 12, 12 2 24, ಹೌದಾ? 24 3 ನೋಡಿ, ಅಂದರೆ 24 3, 4 3 12ಕ್ಕೆ 2 10 1. ನೆಕ್ಸ್ಟ್ 3 2 6 1 7 72. ಹಂಗಾದರೆ ಇದರ ಲಾಸ ಎಷ್ಟು ಬಂತು? 72 ಬರುತ್ತೆ. ಸೊ ಈಗ ನಾವೇನು ಮಾಡೋಣ? 7/24. ಈಗ 7/24 ಬರ್ಕೊಂಡೆ. ಈ 24 ಏನಾಗಬೇಕು? 72 ಆಗಬೇಕು ಅಂದರೆ ಅದರಿಂದ ಗುಣಿಸ್ಬೇಕು, 3ರಿಂದ ಗುಣಿಸ್ಬೇಕು. ನೋಡಿ, ಇಲ್ಲೇ ಮಾಡಿದ್ವಲ್ಲ 3. ಹಾಗಾಗಿ ಅಂಶವನ್ನು ಸಹ ನಾನು 3ರಿಂದನೇ ಗುಣಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಯಾವ ಸಂಖ್ಯೆ ಇದೆ? 17/36. ಈ 36 ಏನಿದೆ ಇದು 72 ಆಗಬೇಕು ಅಂದರೆ ಇದನ್ನು 2ರಿಂದ ಗುಣಿಸ್ಕೊಳ್ಳೋಣ. ಅಂಶವನ್ನು ಸಹ ನಾನು 2ರಿಂದನೇ ಗುಣಿಸ್ಕೊಳ್ತೀನಿ. ಈಗ ನೋಡಿ, 7 3 21 ಬೈ ಕೆಳಗೆ 72 ಮೈನಸ್ 7 17 2 34 ಬೈ 36 2 72. ಸೊ ಈಗ 72 ಕಾಮನ್ ಆಗಿದೆ, ಛೇದ, ಅದನ್ನು ಕಾಮನಾಗಿ ಇಟ್ಕೊಳ್ತೀನಿ. ಈಗ 21 ಮೈನಸ್ 34 ನೋಡಿ. 4ರಲ್ಲಿ 1 ಹೋದರೆ 3, ಕರೆಕ್ಟಾ? ನೆಕ್ಸ್ಟ್ 3ರಲ್ಲಿ 2 ಹೋದರೆ 1, ಎಂಥ 1? ಮೈನಸ್ 13. ಕಾರಣ ದೊಡ್ಡ ಸಂಖ್ಯೆ 34, 34 ಪಕ್ಕ ಮೈನಸ್ ಇದೆ. ಸೊ ಮೈನಸ್ 13/72 ಇದರ ಉತ್ತರ ಆಗತ್ತೆ. ನೆಕ್ಸ್ಟ್ 2ನೇ ಲೆಕ್ಕ ಮಾಡೋಣ. ನೋಡಿ, ಇಲ್ಲಿ ನಾವೇನು ಮಾಡೋಣ? 5/63. ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 6/21 ಆಗುತ್ತೆ. ಈಗ 63 ಮತ್ತು 21ರ ಲಾಸಹವನ್ನು ಕಂಡುಹಿಡಿಯೋಣ. ನೋಡಿ, ಈಗ 63 ಮತ್ತು 21 ಅಪವರ್ತನ ವಿಧಾನದ ಮೂಲಕ ಮಾಡ್ಕೊಳ್ತಾ ಹೋಗೋಣ. 3 2 6, ಕರೆಕ್ಟಾ? ನೆಕ್ಸ್ಟ್ 3 1 3, ನೆಕ್ಸ್ಟ್ 3 7 21, ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ 7ರಿಂದ ಹೋಗುತ್ತೆ ನೋಡಿ. 7 3 21, 7 1 7. ಅಲ್ಲಿಗೆ ಏನು ಉಳಿತು? ಇಲ್ಲಿ 3 ಇಂಟು 7 ಇಂಟು 3 ಇಂಟು 1. ಅಲ್ಲಿಗೆ 7 3 21, 21 3 63 ಆಗುತ್ತೆ. ಸೊ ಹಾಗಾಗಿ ಇದರ ಲಾಸ ಎಷ್ಟು? 63. ಈಗ 5/63 ಹಾಗೇ ಇದೆ, ಅದು 1ರಿಂದ ಗುಣಿಸೋಣ ಅಥವಾ ಹಂಗೆ ಇಟ್ಟರು ನಡೆಯುತ್ತೆ. ಪ್ಲಸ್ 6/21. 63 ಆಗಬೇಕು ಅಂದರೆ ಅದರಿಂದ ಗುಣಿಸ್ಬೇಕು, 3ರಿಂದ ಗುಣಿಸ್ಬೇಕು. ಅಂಶವನ್ನು ಸಹ 3ರಿಂದ ಗುಣಿಸ್ಕೊಳ್ಳೋಣ. ಈಗ ನೋಡಿ, 5/63 ಪ್ಲಸ್ 6 3 18/21 63. ಈಗ 63 ಕಾಮನ್ ತೊಗೊಂಡಾಗ 5 ಪ್ಲಸ್ 18 ಆಯಿತು. 18 ಪ್ಲಸ್ 5 ಕೂಡಿದ್ರೆ ಎಷ್ಟಾಗತ್ತೆ? 18 5 23. 23/63 ಇದರ ಉತ್ತರ ಆಗತ್ತೆ. ನೆಕ್ಸ್ಟ್ 3ನೇ ಲೆಕ್ಕ ಮೈನಸ್ 6/13. ನೆಕ್ಸ್ಟ್ ಇಲ್ಲೂ ಸಹ ಮೈನಸ್ 2 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 7/15 ಆಗುತ್ತೆ. ಈಗ ನೋಡಿ, 13 ಮತ್ತು 15ರ ಲಾಸಹವನ್ನು ಕಂಡುಹಿಡ್ಕೊಳ್ಳೋಣ. 13 ಮತ್ತು 15ರ ಲಾಸಹ ಏನಾಗಿದೆ? ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. ಸೊ ಹಾಗಾಗಿ ಇದರ ಲಾಸಹ ಏನಾಗುತ್ತೆ? 13 ಇಂಟು 15 ಗುಣಿಸ್ಬಿಟ್ರೆ ಸಿಕ್ಬಿಡುತ್ತೆ. ನೋಡಿ, 15 3 45ಕ್ಕೆ 5 10 4. ನೆಕ್ಸ್ಟ್ 15 1 15, 15 4 19. ಅಲ್ಲಿಗೆ 195 ಆಗುತ್ತೆ ಇದರ ಲಾಸಹ. ಸೊ ಹಾಗಾಗಿ ಮೈನಸ್ 6/13. ಈ 13 ಏನಾಗಬೇಕು? 195 ಆಗಬೇಕು ಅಂದರೆ 15ರಿಂದ ಗುಣಿಸ್ಬೇಕು. ಅಂಶವನ್ನು ಸಹ 15ರಿಂದ ಗುಣಿಸ್ಕೊಳ್ತೀನಿ. ನೆಕ್ಸ್ಟ್ 7/15
15 195 ಆಗಬೇಕು ಅಂದರೆ ಇದನ್ನು 13ರಿಂದ ಗುಣಿಸೋಣ. ಅಂಶವನ್ನು ಸಹ ನಾನು 13ರಿಂದ ಗುಣಿಸ್ಕೊಳ್ತೀನಿ. ಆಗ ನೋಡಿ 15 6ಲೆ 90 ಅಂತ 90 ಮೈನಸ್ 90 ಬೈ 13 15ಲೆ 195 ಪ್ಲಸ್ 13 7ಲೆ 91 91 ಬೈ 195. ಈಗ ಛೇದ 195 ಕಾಮನ್ ಇದೆ, ಅದನ್ನು ಬರ್ಕೊಳ್ತೀನಿ. ನೆಕ್ಸ್ಟ್ ಈಗ ಮೈನಸ್ 90 ಪ್ಲಸ್ 91. ಈಗ ನೋಡಿ 91ರಲ್ಲಿ 90 ಹೋದರೆ 1 ಬೈ 195 ಇದರ ಉತ್ತರ ಆಗತ್ತೆ. ನೆಕ್ಸ್ಟ್ 4ನೇ ಲೆಕ್ಕ -3/8 ಮತ್ತು -7/11. ಈಗ 8 ಮತ್ತು 11ರ ಲಾಸಹವನ್ನು ಕಂಡುಹಿಡಿಯೋಣ. 8 ಮತ್ತು 11ರ ಲಾಸಹ ನೋಡಿ, ಒಂದು ಸಂಖ್ಯೆ ಅವಿಭಾಜ್ಯ ಆದಾಗ ನಾವೇನು ಮಾಡ್ಬೋದು, ಎರಡರನ್ನ ಗುಣಿಸ್ಬೇಕಾಗತ್ತೆ. ಅಲ್ಲಿಗೆ 11 8ಲೆ 88 ಇದರ ಲಾಸಹ ಆಗುತ್ತೆ. ಈಗ -3/8 ಈ 8 ಇರೋದು ಎಷ್ಟಾಗಬೇಕು, 88 ಆಗಬೇಕಂದ್ರೆ 11ರಿಂದ ಗುಣಿಸ್ಬೇಕು. ಅಂಶವನ್ನು ಸಹ ನಾವು 11ರಿಂದ ಗುಣಿಸೋಣ. ನೆಕ್ಸ್ಟ್ -7/11 11 88 ಆಗಬೇಕು ಅಂದರೆ ಇದು 8ರಿಂದ ಗುಣಿಸೋಣ. ಅಂಶವನ್ನು ಸಹ 8ರಿಂದ ಗುಣಿಸ್ಕೊಳ್ಳೋಣ. ಈಗ 11 3ಲೆ 33 ಎಂಥ 33 -33 11 8ಲೆ 88. ನೆಕ್ಸ್ಟ್ ಮೈನಸ್ ನೋಡಿ 7 8ಲೆ 56 ಕೆಳಗೆ 11 8ಲೆ 88. ಈಗ 88ನ್ನು ಕಾಮನ್ ತೆಗೆದುಕೊಳ್ತೀನಿ. ಈಗ -33 -56 ಎರಡೂ ಕಡೆ ಮೈನಸ್ ಇರೋದ್ರಿಂದ ನಾವೇನು ಮಾಡಬೇಕು, ಇದನ್ನು ಕೂಡಿಬಿಡೋಣ. ಅಲ್ಲಿಗೆ 3 6 ಕೂಡಿದ್ರೆ 9, ನೆಕ್ಸ್ಟ್ 5 3 ಕೂಡಿದ್ರೆ 8 -88 89/88 ಬರುತ್ತೆ. 5ನೇ ಲೆಕ್ಕ -2 9ನೇ 1 -6 ಅಂತ ಇದೆ. ಈಗ ನಾವೇನು ಮಾಡೋಣ, ಇದು ಎಂಥ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಇದು 9 2ಲೆ 18 1 19 -19/9 -6. ಇಲ್ಲಿ ಏನೂ ಇಲ್ಲ ಅಂತಂದರೆ ಒಂದಿದೆ ಅಂತ ಅರ್ಥ. ಹಾಗಾಗಿ ಈಗ 9 ಮತ್ತು 1ರ ಲಾಸಹ ಏನಾಗುತ್ತೆ, 9 ಆಗುತ್ತೆ. ಸೊ ಈಗ -19/9 ಇದು 6 ಏನಿದೆ 6/1. ಈ 1 9 ಆಗಬೇಕು ಅಂತಂದರೆ 9ರಿಂದ ಗುಣಿಸ್ಕೋಬೇಕು. ಅಂಶವನ್ನು ಸಹ 9ರಿಂದ ಗುಣಿಸ್ಕೊಳ್ಳೋಣ. ಆಗ -19/9 -9 6/54/9. ಈಗ ಎರಡೂ ಕಡೆ 9 ಕಾಮನ್ ಇದೆ. ಆಗ -19 -54 ಎರಡೂ ಕೂಡಿದ್ರೆ 9 4 ಕೂಡಿದ್ರೆ 13 ದಶಕ 1 ಅಲ್ಲಿಗೆ 5 1 6 1 7 ಎಂತ 7 -73/9. ಇದನ್ನೇನು ಮಾಡೋಣ, 9ನ್ನು 73ಕ್ಕೆ ಭಾಗಿಸಿದ್ರೆ ಎಷ್ಟಾಗತ್ತೆ, 9 8ಲೆ 72 ಅಲ್ಲಿಗೆ ಶೇಷ 1 ಉಳಿತು. ಸೊ ಹಾಗಾಗಿ ಇದನ್ನು ಹೇಗೆ ಬರ್ಕೋಬೋದು, ಮೈನಸ್ ಇರೋದರಿಂದ -8 9ನೇ 1 ಅಂತ ಬರ್ಕೋಬೋದು. ಇದ್ರ ಉತ್ತರ -8 9ನೇ 1 ಅನ್ನೋದು ಇದ್ರ ಉತ್ತರ ಆಗತ್ತೆ.